ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆ 15ನೇ ದಿನಕ್ಕೆ ಕಾಲಿಟ್ಟಿದೆ. ಹಾಗಾದ್ರೆ ಇನ್ಮುಂದೆಯಾದ್ರೂ ಈ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಬಗೆಹರಿಯುತ್ತಾ? ಸಂಕಷ್ಟಕ್ಕೆ ಸಿಲುಕಿದ್ದಂತ ಹೋಟೆಲ್ ಮಾಲೀಕರಿಗೆ ಬಿಗ್ ರಿಲೀಫ್ ಸಿಗುತ್ತಾ? ಇಂದಿನಿಂದ ಹೋಟೆಲ್ನಲ್ಲಿ ಊಟ ತಿಂಡಿ ಸಮಸ್ಯೆ ಬಗೆಹರಿಯುತ್ತಾ? ಇಂದಿನಿಂದ ಹೋಟೆಲ್ಗಳಿಗೆ 50% ಸಿಲಿಂಡರ್ ಪೂರೈಕೆ ಮಾಡೋ ಸಾಧ್ಯತೆ ಇದೆ. ಕೇಂದ್ರದ ಆದೇಶದಂತೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗುತ್ತೆ. ಗ್ಯಾಸ್ ಏಜೆನ್ಸಿಗಳಿಗೆ ಈಗಾಗಲೇ ಐಒಸಿ ಸೂಚನೆ ಕೊಟ್ಟಿದೆ. ಕಳೆದ 15 ದಿನಗಳಿಂದ ರಾಜ್ಯದ ನಾನಾ ಭಾಗಗಳಲ್ಲಿ ಸಿಲಿಂಡರ್ ಸಮಸ್ಯೆ ತಲೆದೋರಿತ್ತು. ಹೋಟೆಲ್ಗಳು ಬಂದ್ ಆಗಿತ್ತು, ರೆಸ್ಟೋರೆಂಟ್ಗಳು ಬಂದ್ ಆಗಿತ್ತು, ಜನಸಾಮಾನ್ಯರು ಊಟಕ್ಕಾಗಿ ಪರದಾಡ್ತಾ ಇದ್ರು. ಈಗ ಐಒಸಿ 50% ಸಿಲಿಂಡರ್ ಅನ್ನು ಪೂರೈಸುವ ಭರವಸೆಯನ್ನ ಕೊಟ್ಟಿದೆ, ಸೂಚನೆಯನ್ನ ಕೊಟ್ಟಿದೆ. ಹೋಟೆಲ್ಗಳಿಗೆ 50% ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗುತ್ತೆ. ಹಾಗಾದ್ರೆ ಹೋಟೆಲ್ಗಳು ಮೊದಲಿನಂತೆ ಕಾರ್ಯನಿರ್ವಹಿಸುತ್ತಾ? ಇವತ್ತಿನಿಂದ ಈಗಾಗಲೇ ಕಡಿತಗೊಂಡ ಮೆನುವಿನಲ್ಲಿ ಮಾರ್ಪಾಡಾಗುತ್ತಾ? ಹೋಟೆಲ್ಗಳ ದಿನನಿತ್ಯ ಬಳಕೆ ಆಧಾರದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗುತ್ತೆ. 10 ಸಿಲಿಂಡರ್ ಬಳಕೆ ಮಾಡ್ತಾ ಇದ್ದ ಹೋಟೆಲ್ಗಳಿಗೆ 5 ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತೆ. ಬಳಕೆಯ ಅರ್ಧದಷ್ಟು ಸಿಲಿಂಡರ್ ಒದಗಿಸೋದಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಸಿಲಿಂಡರ್ ಎಷ್ಟು ಪೂರೈಕೆ ಮಾಡ್ತಾರೆ ಅನ್ನೋದು ಈಗಿರುವಂತ ಪ್ರಶ್ನೆ. ಅರ್ಧದಷ್ಟು ಸಿಲಿಂಡರ್ ಪೂರೈಕೆ ಮಾಡುವಷ್ಟು ಲಭ್ಯತೆ ಇದೆಯಾ? ಇಂದು ಮಧ್ಯಾಹ್ನದ ಹೊತ್ತಿಗೆ ಗ್ಯಾಸ್ ಟ್ರವೆಲ್ನ ವಾಸ್ತವಾಂಶ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಇಂದಿನಿಂದ ಹೋಟೆಲ್ಗಳಿಗೆ 50% ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗುತ್ತಾ ಅನ್ನುವಂಥದ್ದು. ಯಾಕೆಂತಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಹೋಟೆಲ್ಗಳಿಗೆ 50% ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಏಜೆನ್ಸಿಗಳು ಕೂಡ ಈಗ ನಾವು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಇಂದಿನಿಂದ 50% ಸಿಲಿಂಡರ್ಗಳು ಪೂರೈಕೆ ಮಾಡಿ ಅನ್ನುವಂಥ ಒಂದು ಗೈಡ್ಲೈನ್ಸ್ ಬಂದಿದೆ. ಅದ್ರ ಪ್ರಕಾರ ನಾವು ಹೋಟೆಲ್ಗಳಿಗೆ ಪೂರೈಕೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ ಒಳ್ಳವರಿದ್ದಾರೆ. ಬನ್ನಿ ಕೇಳೋಣ. ಸರ್, ಇವತ್ತಿನಿಂದ ಏನು 50% ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಿ ಅನ್ನುವಂಥ ಒಂದು ಸೂಚನೆ ಬಂದಿರುವಂಥದ್ದು, ಇನ್ಮೇಲಾದರೂ ಹೋಟೆಲ್ಗಳ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ಬೋದಾ, ಹೇಗೆ? ಇವತ್ತು ಆರ್ಡರ್ ಬಂದಿರೋದು, ಇದು ಶನಿವಾರ ಬಂದಿದೆ. ಈ ಆರ್ಡರ್ ಪ್ರಕಾರ 50% ಕೊಡ್ತೀನಿ ಅಂತ ಗೌರ್ಮೆಂಟ್ ಹೇಳಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಆಗಿದೆ. ಬಟ್ ಇದರಿಂದ ನಮಗೆ ಉಸಿರಾಡೋದಕ್ಕೆ ಸ್ವಲ್ಪ ಆಕ್ಸಿಜನ್ ಸಿಕ್ತಂಗೆ ಆಗುತ್ತೆ. ಡೆಫಿನೆಟಾಗಿ ನಮ್ಮ ಹೋಟ್ಲವ್ರಿಗೆ ಇದರಿಂದ ಒಂಚೂರು ಲಾಭ ಆಗುತ್ತೆ. ಆದರೆ ಎಷ್ಟು ಗ್ಯಾಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ 50% ಅಂದರೆ ನಮಗೆ, ನಾವು ಕೆಲವು ಹೋಟ್ಲ್ಗಳಲ್ಲಿ, ಸಣ್ಣ ಹೋಟ್ಲ್ಗಳಲ್ಲಿ ದಿನಕ್ಕೆ 1 ಸಿಲಿಂಡ್ರು ಅಂಥವ್ರಿಗೆ ಏನು ಮಾಡ್ತಾರೆ, ಅವ್ರಿಗೆ 1 ಕೊಡ್ತಾರಾ ಇಲ್ಲ ಅರ್ಧ ಕೊಡ್ತಾರಾ, ಎರಡು ದಿನಕ್ಕೆ 1 ಸಿಲಿಂಡ್ರ್ ಕೊಡ್ತಾರಾ, ಅದೆಲ್ಲ ನೋಡ್ಬೇಕು ನಾವು. ಅದೆಲ್ಲ ಆದೇಶ ಅದೆಲ್ಲ ನಮಗೆ ಬಂದ ಮೇಲೆ ನಿಮಗೆ ನಾನು ಕರೆಕ್ಟಾಗಿ ಪಿಕ್ಚರ್ ಕೊಡ್ಬೋದು. ಬಟ್ ಖಂಡಿತ 1 ಸಿಲಿಂಡ್ರ್ ಕೊಟ್ಟರೆ ಹೆಲ್ಪ್ ಆಗುತ್ತೆ ನಮಗೆ. ಯಾಕೆಂದರೆ ಈ ಸಣ್ಣ ಹೋಟ್ಲವ್ರು ತುಂಬ ಜನ ಬಾಗಿಲು ಹಾಕ್ಕೊಂಡಿದ್ದಾರೆ. ಈಗ ನಮಗೆ ಕಣ್ಣಿಗೆ ಕಾಣಲ್ಲ, ಯಾಕಂದರೆ ದೊಡ್ಡ ಹೋಟ್ಲ್ಗಳು ತೆಗೆದಿದೆ, ನಿಮಗೆ ಕಾಣೋದಿಲ್ಲ ಅದು. ಆದರೆ ಸಣ್ಣ ಹೋಟ್ಲವರು ತುಂಬ ಜನ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತಿರೋ ಹಾಗೆ. ನಾನೇ 2-3 ಹೋಟ್ಲು ಸುತ್ತಮುತ್ತಲು ನಮ್ಮ ಏರಿಯಲ್ಲೇ ನೋಡಿದ್ದೀನಿ ನಾನು, ಕ್ಲೋಸ್ ಆಗಿ. ಸಣ್ಣ ಹೋಟ್ಲವ್ರ ಕೈಯಲ್ಲಿ ಆಗೋದೇ ಇಲ್ಲ. ಯಾಕಂದರೆ ನಾವೇನು 100 ರೂಪಾಯಿ ಕೊಟ್ಟು ಗ್ಯಾಸ್ ತೊಗೊತೀವಿ, ಅಂಥ ಗ್ಯಾಸನ್ನು ಈಗ 200, 207, 210, 225 ರೂಪಾಯಿ ಕೊಟ್ಟು ತೊಗೊಬೇಕಾಗತ್ತೆ 1 kgಗೆ. ಸೊ ಅದು ಸಣ್ಣ ಹೋಟ್ಲವ್ರಿಗೆ ಅದು ಪೂರೈಸೋದಿಲ್ಲ, ಅವ್ರಿಗೆ ವರ್ಕೌಟ್ ಆಗೋಲ್ಲ ಅದು. ಸೊ ಈ ಖಂಡಿತ ಇವ್ರು ಗೌರ್ಮೆಂಟ್ ಅವ್ರು ನಮಗೆ ಗ್ಯಾಸ್ ಕೊಟ್ಟರೆ ಅವ್ರಿಗೆ ಓವರಾಲ್ ಡಿಮ್ಯಾಂಡು ಕಮ್ಮಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ರೆಸಿಡೆನ್ಷಿಯಲ್ ಗ್ಯಾಸ್ ಏನು ಇವತ್ತು 75% ಮಾರ್ಕೆಟಲ್ಲಿ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅರ್ಧಕ್ಕರ್ಧ ಬರೋದೇ ಬ್ಲ್ಯಾಕ್ ಮಾರ್ಕೆಟಿಂಗಿಗೆ. ಅವರೆಲ್ಲ ನಿಮ್ಮ ಮನೆಗೆ ಒಂದು ಗ್ಯಾಸ್ ತೊಗೊಂಡ್ರೆ 1 ತಿಂಗಳು ಬರುತ್ತೆ. ಆ 1 ತಿಂಗಳಿಗೆ ಬರೋವಂಥ ಗ್ಯಾಸನ್ನು ಯಾಕೆ ನೀವು ಬ್ಲ್ಯಾಕ್ ಮಾರ್ಕೆಟಿಂಗ್, ನಿಮಗೆ 1 ಬಂದರೆ ಸಾಕು, ನಿಮಗೇನು ತಲೆ ಬಿಸಿ ಇರೋಲ್ಲ. ಅಂಥದ್ರಲ್ಲಿ ಯಾಕೆ ಎಲ್ಲರೂ ಲೈನ್ ಎತ್ಕೊತೀಯಾರು ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಬಟ್ ಇದರಿಂದ ನಮಗೆ ಈ ಆರ್ಡ್ರಿಂದ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡೆ. ಹೋಟೆಲ್ಗಳಲ್ಲಿ ಮೆನು ಕಡಿತ ಮಾಡಿದರು, ಅಂದರೆ ಈಗ ಗ್ಯಾಸ್ ಅಭಾವ ಮತ್ತು ಕೊರತೆ ಉಂಟಾಗಿ ಮೆನುಗಳನ್ನು ಕಡಿತ ಮಾಡಿದರು. ಸೊ ಇಂದಿನಿಂದ 50% ಪೂರೈಕೆ ಆದರೆ ಅದರಲ್ಲಿ ಮೆನುಗಳಲ್ಲಿ ಮಾರ್ಪಾಡು ಮಾಡ್ಕೊಳ್ತೀರಾ, ಹೇಗೆ? ಮೆನು ಮಾರ್ಪಾಡು ಮಾಡಬೇಕಾದ್ರೆ ಫುಲ್ ಬರಬೇಕಾಗತ್ತೆ. ಇವರೇನಾದರೂ ಕರೆಕ್ಟಾಗಿ 50% ಕೊಟ್ಟರೆ ಹೆಚ್ಚಿನ ಮೆನುವನ್ನು ವಾಪಸ್ ತರ್ತಾರೆ. ಆಮೇಲೆ ಕೆಲವು ಹೋಟ್ಲುಗಳು ಟೈಮಿಂಗ್ಸ್ ತೊಗೊಂಬಂದಿದ್ದಾರೆ. ಆ ಟೈಮಿಂಗ್ಸನ್ನೆಲ್ಲ ನಾರ್ಮಲೈಸ್ ಮಾಡ್ಕೊಬೋದು. ಯಾಕೆಂದರೆ ನಾವು ಬೇರೆ ದಾರಿಗಳು ಹಿಡ್ಕೊಂಡಿದ್ದೀವಿ, ಆ ದಾರಿ ಹಿಡ್ಕೊಂಡ್ರೂ ನಮಗೆ ಗ್ಯಾಸ್ ಬೇಕೇ ಬೇಕಾಗತ್ತೆ. ಯಾವುದಾದ್ರೂ 1-2 ಕೆಲಸಕ್ಕಾದರೂ ಗ್ಯಾಸ್ ಬೇಕು. ಅದರಿಂದ ನಮಗೆ ಹೆಚ್ಚಿನ ಐಟಮ್ಸ್ನ ತರ್ಬೋದು. ಈಗ ನಿಲ್ಲಿಸಿರೋದ್ರೊಳಗೆ ಒಂದು 50% ಆದರೂ ವಾಪಸ್ ತರ್ಬೋದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, HNET ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.